ಇವತ್ತು ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ಮಕ್ಕಳ ದಿನಾಚರಣೆ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಗಳ ಲೋಕಾರ್ಪಣೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಾನು ಮೊದಲಿಗೆ ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನ ರಾಜ್ಯದ ಎಲ್ಲ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಕ್ಟೋಬರ್ 2, 2025ಕ್ಕೆ 50 ವರ್ಷಗಳು ತುಂಬಿರ್ತಕ್ಕಂಥ ICDS ಪ್ರೋಗ್ರಾಮ್ ಇದು. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಬಹಳ ದೂರದ ಆಲೋಚನೆಯನ್ನ ಮಾಡಿ ICDS ಕಾರ್ಯಕ್ರಮವನ್ನ ಜಾರಿಗೆ ಕೊಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ 70ರ ದಶಕದಲ್ಲಿ ಪೌಷ್ಟಿಕ ಆಹಾರದಿಂದ ನರಳ್ತಾ ಇದ್ದಂತ ಮಹಿಳೆಯರು ಮತ್ತು ಮಕ್ಕಳು ಅದರ ಜೊತೆಗೆ ಶಿಕ್ಷಣ ಮತ್ತು ಆರೈಕೆ, ಶಿಶು ಮರಣ, ತಾಯಂದಿರ ಮರಣ ಇದು ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಜಾರಿಗೆ ಕೊಡ್ತಾರೆ. ಇದರ ಉದ್ದೇಶ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅಪೌಷ್ಟಿಕತೆ, ಶಿಶು ಮರಣದಂತ ಗಂಭೀರವಾದಂತ ಸಲಹೆ, ಗಂಭೀರವಾದಂತ ಸಮಸ್ಯೆ ಮತ್ತೆ ತಾಯಂದಿರ ಅಪೌಷ್ಟಿಕತೆ ಮತ್ತು ಮರಣ ಇವುಗಳನ್ನ ತಡೆಗಟ್ಟಬೇಕು, ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕೋಸ್ಕರನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇವರೆಲ್ಲರ ಆರೋಗ್ಯ ಕಾಪಾಡಬೇಕು, ಈ ಮರಣವನ್ನ ತಪ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಾರೆ. ಇವತ್ತು ಕರ್ನಾಟಕದಲ್ಲಿ 69,022 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಇದರ ಉಪಯೋಗವನ್ನ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ಪ್ರಾರಂಭ ಮಾಡಿದ್ದು 33 ತಾಲೂಕುಗಳಲ್ಲಿ.
33 ತಾಲೂಕುಗಳಿಗೆ. ಅದರಲ್ಲಿ ಮಾದೇವಪ್ಪನವರ ಕಾನ್ಸ್ಟಿಟ್ಯೂನ್ಸಿ ನರಸೀಪುರನು ಕೂಡ ಸೇರಿತ್ತು. ಅದೇ ಫಸ್ಟು ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಟಿ ನರಸೀಪುರದ ಹೊಸಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಟಿ ನರಸೀಪುರ ಕ್ಷೇತ್ರ, ಟಿ ನರಸೀಪುರ ತಾಲೂಕು ಇವತ್ತು 69,922 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಅಲ್ಲಿ ಆರೈಕೆಯನ್ನ ಪಡಿತಾ ಇದ್ದಾರೆ. ಇದನ್ನ ನಾವು ಯಾವಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನೆನ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಈ ಅಂಗನವಾಡಿ ಕೇಂದ್ರಗಳನ್ನ ICDS ಕಾರ್ಯಕ್ರಮವನ್ನ ಜಾರಿ ಮಾಡದೆ ಹೋಗಿದ್ರೆ ಇವತ್ತು ಇಷ್ಟೊಂದು ಜನ ಮಹಿಳೆಯರು ಸೇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಇದ್ದೀರಿ, ಇದು ಮಹಿಳೆಯರ ಕಾರ್ಯಕ್ರಮ. ಆದ್ರಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಬಂದು ಹೇಳಿದ್ರು, ICDS ಕಾರ್ಯಕ್ರಮ ಆಗಿ 50 ವರ್ಷ ಆಗ್ತಾ ಇದೆ, ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, 50 ವರ್ಷ ಆಗಿದ್ರೆ ಇದು ಒಂದು ಮೈಲುಗಲ್ಲು, ಇದನ್ನ ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಹೇಳಿದೆ. ಇವತ್ತು ನಿಮ್ಮನ್ನೆಲ್ಲ ಸೇರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದೇನಪ್ಪ ಅಂತಂದ್ರೆ ಬಹಳ ಜನ ಅತಿಥಿಗಳು ಕರೆದ್ಬಿಟ್ಟಿದ್ದೀರಿ. ಬಹಳ ಜನ ಅತಿಥಿಗಳು ಕರೆದಿರೋದು, ಮಹಿಳಾ ಅತಿಥಿಗಳನ್ನು ಕರೆದಿದ್ದೀರಿ, ಪುರುಷ ಅತಿಥಿಗಳನ್ನು ಕರೆದಿದ್ದೀರಿ. ಬಹುಶಃ ರಾಜ್ಯದ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಪಾಪ ನೀವೆಲ್ಲ ಮಕ್ಕಳು ಅಲ್ಲ, ಹೆಣ್ಮಕ್ಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಬಹಳ ಜವಾಬ್ದಾರಿಯಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ನಿಜವಾದ ಅರ್ಥದಲ್ಲಿ ನೀವು ಎರಡನೇ ತಾಯಿಯಂತೆ ಕರ್ತವ್ಯ ನಿಭಾಯಿಸ್ತಾ ಇದ್ದೀರಿ. ಎರಡನೇ ತಾಯಿ ನೀವು. ಮಕ್ಕಳಿಗೆ ಮೊದಲನೇ ತಾಯಿ ಎತ್ತ ತಾಯಿ ಆದರೆ ನೀವು ಈ ಮಕ್ಕಳ ಆರೈಕೆ ಜವಾಬ್ದಾರಿಯನ್ನು ತಗೊಂಡಿದ್ದೀರಲ್ಲ, ಆ ಜವಾಬ್ದಾರಿ ನೀವು ಎರಡನೇ ತಾಯಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ. ಶಿಶು ಮರಣ ಕಡಿಮೆ ಆಗ್ತಾ ಇದೆ. ತಾಯಿಗಳ ಮರಣ ಕಡಿಮೆ ಆಗ್ತಾ ಇದೆ. ಈ ಜವಾಬ್ದಾರಿ ಇದೆಯಲ್ಲ, ಇದು ಬಹಳ ಉದಾತ್ತವಾದಂತ ಕೆಲಸ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ಮಕ್ಕಳಿದ್ದವಲ್ಲ,
ಈ ಮಕ್ಕಳನ್ನೇ ದೇಶದ ಮುಂದಿನ ಭವಿಷ್ಯ. ಅವ್ರನ್ನ ಶಿಕ್ಷಣ ಕೊಡ್ತಕ್ಕಂಥದ್ದು, ಅಪೌಷ್ಟಿಕತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅವರ ಮರಣವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕಿಂತ ಉತ್ತಮವಾದಂತ ಕೆಲಸ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಸಹಕಾರ ಸಂಘವನ್ನು ಕೂಡ ರಚನೆ ಮಾಡಿದ್ದಾರೆ ಅಲ್ಲ. ವಿವಿಧ ದೇಶ ಸಹಕಾರ ಸಂಘ ಪ್ರಾರಂಭ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.